ಚಡಚಣ ತಾಲೂಕಿನ ವಾರ್ಡ್ ನಂಬರ್ 7ರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ಜನರಲ್ಲಿ ಆತಂಕ ಮೂಡಿಸಿತು. ತಕ್ಷಣವೇ ಚಡಚಣ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು, ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹಾಗೂ ಕೆಆರ್ಎಸ್ ಪಕ್ಷದ ಸೈನಿಕರು ಸ್ಥಳಕ್ಕೆ ಧಾವಿಸಿ ಶ್ರಮಪಟ್ಟು ಬೆಂಕಿ ಆರಿಸುವ ಕಾರ್ಯದಲ್ಲಿ ತೊಡಗಿದರು. ಸಮಯೋಚಿತ ಕ್ರಮದಿಂದ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದು ದೊಡ್ಡ ಅನಾಹುತವನ್ನು ತಪ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯರು ಸಹಕಾರ ನೀಡಿದ್ದು ಪರಿಸ್ಥಿತಿ ಶೀಘ್ರದಲ್ಲೇ ಹತೋಟಿಗೆ ಬಂದಿದೆ. ಬೆಂಕಿ ಆರಿಸುವಲ್ಲಿ ಶ್ರಮಿಸಿದ ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಸ್ಥಳೀಯರು ಹಾಗೂ ಕೆಆರ್ಎಸ್ ಪಕ್ಷದ ಸೈನಿಕರು ಧನ್ಯವಾದಗಳನ್ನು ಅರ್ಪಿಸಿದರು. ಎಲ್ಲಿ ಹತ್ತದ ಸರ ಗೊತ್ತಾಗತ್ತೆ. ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರದ ಅಧ್ಯಕ್ಷ ಅಣ್ಣ ಪೂಜಾರಿ. ನೋಡ್ರಿ, ನಮ್ಮಲ್ಲಿ ಚಡ್ಚಂದಾಗ ಹಳಿ ಡಿ.ಸಿ.ಸಿ ಬ್ಯಾಂಕ್ ಇದು. ಡಿ.ಸಿ.ಸಿ ಬ್ಯಾಂಕ್ ಹಳಿದು ಇದು ಎಲ್ಲಿದಪ್ಪ ಅಂದ್ರೆ ಚಡ್ಚಂದಾಗ ವಾರ್ಡ್ ನಂಬರ್ 7ರಾಗ ಬಜಾರ್ದಾಗ ಅದ. ಇದಕ್ಕೆ ಬೆಂಕಿ ಹಚ್ಚಿ ಒಳಗೆ ಡಾಕ್ಯುಮೆಂಟ್ಸ್ ಇದ್ದು ಕಾಗದಗಳು ಇದ್ದು ಅಂತ ಹೇಳ್ತಾರೆ. ಅಲ್ಲಿ ಕೆಲಸ ಮಾಡವ ಇವ್ರ ಜಗದಾನೆ ಹಿಂಗೆ ಇತ್ತು ನೋಡ್ರಿ. ಆಡಿ ಅವ್ರದ್ದು ಇತ್ತು, ಸಾಲ ಇತ್ತು, ಅದು ಇತ್ತು, ಹಿಂಗೆ ಏನೇನು ಮತ್ತೆ ಹುಡ್ಬೇಕಾದ ಆಟ. ಇದಕ್ಕೆ ಆರಿಸ್ಲಿಕ್ಕೆ ಬೆಂಕಿ ಆರಿಸ್ಲಿಕ್ಕೆ ಹೇಳಿದೆವು. ಗಾಡಿಗಳು ಸಾಹೇಬ್ರಿಗೆ ಹೇಳಿದ್ರು, ಅವರು ಮಾಡತ್ತಾರೆ ಫೋನ್ ಮಾಡಿ ಹೇಳಿ. ಇಲ್ಲ, ನೀವು ಬಂದಿರಿ ಬೆಳಗ್ಗೆ ರೆಸ್ಟ್ ಮಾಡೋದು ಬಂದ್ರೆ ಅಲ್ಲ, ಅದು ಇಂಪಾರ್ಟೆಂಟ್. ನಮ್ಮ ಕೈಲಿ ಆದಷ್ಟು ನಮ್ಮ ಊರೆಲ್ಲ ನೀರು ತೆಗಂತದ ಆಗ್ತದೆ. ಸ್ವಲ್ಪ ಹೋಗಿ ಹೋಗಿ ಬರೋದು ನೋಡಿ ಸರ್, ಅದಕ್ಕೆ ಹಚ್ಚಿ ಬಿಡುತ್ತೆ, ಬರೋಬರಿ ಆಗ್ತದೆ. ಅಲ್ಲಿ ನಮಸ್ಕಾರ ಬಂಧುಗಳೇ, ನಾನು ಕೆಆರ್ಎಸ್ ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನಮ್ಮ ಚರ್ಚಾದಾಗ ಬಜಾರ್ದಾಗ ವಾರ್ಡ್ ನಂಬರ್ 7ರಾಗ ಇಲ್ಲಿ ಒಂದು ಡಿ.ಸಿ.ಸಿ ಬ್ಯಾಂಕ್ ಅದ, ಹಳಿ ಡಿ.ಸಿ.ಸಿ ಬ್ಯಾಂಕ್ ಅದ. ಇದು ಮತ್ತೊಂದು ಕಡೆ ಬ್ಯಾಂಕ್ ಮತ್ತೊಂದು ಕಡೆ ಬಸ್ ಸ್ಟ್ಯಾಂಡ್ದಾಗ ಹೋಗ್ಯದ. ಇಲ್ಲಿ ಕಂಡಾಪಟ್ಟಿ ಡಾಕ್ಯುಮೆಂಟ್ಸ್ ಅದೆಲ್ಲ ಇಟ್ಟರೆ ಸಂಬಂಧಪಟ್ಟಾದಂಥವು ಬ್ಯಾಂಕಿಗೆ ಇಲ್ಲಿ ಇಟ್ಟು ಕಿರಿಯಾಕಿ ಅವ್ರು ಆ ಕಡೆ ಆ ಬ್ಯಾಂಕಿಗೆ ಇರ್ತಾರೆ. ಇಲ್ಲಿ ಯಾರು ಹಚ್ಚಾರೋ ಗೊತ್ತಿಲ್ಲ, ಏನು ಆಟೋಮೆಟಿಕ್ ಹಚ್ಚೋದೋ ಗೊತ್ತಿಲ್ಲ. ಇಲ್ಲಿ ಬೆಂಕಿ ಹತ್ತಿತ್ತು. ನಾವೇನು ಮಾಡಿದೆ, ಬೆಂಕಿ ಹತ್ತದ ಬಳಕ ನಮಗೇನು ಗೊತ್ತಾ, ಫೈರ್ ಡಿಪಾರ್ಟ್ಮೆಂಟ್ ಒಂದೇ ಗಾಡಿಗೆ ಗೊತ್ತು. ನಾವು ಅದಕ್ಕೆ ಸಂಬಂಧಪಟ್ಟ ಫೈರ್ ಡಿಪಾರ್ಟ್ಮೆಂಟ್ ಗಾಡಿಗೆ ನಾವು ಫೋನ್ ಮಾಡಿದೆವು. ಅವರು ಕೂಡ ಫೋನ್ ಮಾಡಿದ ಅರ್ಧ ತಾಸ್ನಾಗ ಬಂದಾರೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ನಾವು ಕೂಡಿಸಿ ಬೆಂಕಿ ಒಂದು ಸ್ವಲ್ಪ ಆರಿಸಿದೆವು. ಅದೇನು ಸ್ವಲ್ಪ ಉಳಿದ್ರು ಅವರು ಕೂಡ ಅದು ಹೆಚ್ಚಿಗೆ ಏನೋ ಇದಾಗ್ಬಿಡೋದು ಅಂತೇಳಿ ಅವರು ಕೂಡ ನಮ್ಮ ಜೊತೆ ಕೂಡಿಸಿ ಅವರು ಕೂಡ ಹೆಲ್ಪ್ ಮಾಡಿದ್ರೆ. ಮತ್ತು ನಾವು ಫೋನ್ ಮಾಡೋದ್ ಬಳಕ ಆದಷ್ಟು ಬೇಗ ಭಾಳ ಫಾಸ್ಟ್ ಅದಾಗ ಏನು ಅಲ್ಲಿಂದ ನಾವು ಈಗ ಇಲ್ಲಿಂದ ಬರಬೇಕಪ್ಪ ಅಂದ್ರೆ ಮಿನಿಮಮ್ ಒಂದು ತಾಸು ಬೇಕು. ಅವ್ರು ಇಲ್ಲಿ ಬೆಂಕಿ ಸ್ವಲ್ಪ ಭಾಳ ದಮಕ ಹತ್ತಿರ ಸರ್, ನಾನು ಅರ್ಧ ತಾಸ್ನಾಗ ಬಂದರೆ. ಅದಕ್ಕೋಸ್ಕರ ನಮ್ಮ ಕೆಆರ್ಎಸ್ ಪಕ್ಷದ ನಮ್ಮ ಊರು ಕಡೆದು ನಮ್ಮ ಎಲ್ಲ ನಮ್ಮ ಚಡ್ಚಣ ತಾಲೂಕದ ಎಲ್ಲರ ಕಡೆದೇ ಅವ್ರಿಗೆ ಒಂದು ಫೈರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಅವ್ರಿಗೆ ಏನು ಕಷ್ಟ ಇರ್ತದೆ ಏನಿರ್ತದೆ. ಮೊನ್ನೆ ಒಂದು ದನ ಅಲ್ಲಿ ಒಂದು ಆಕಳು ಬಿದ್ದಿತ್ತಲ್ಲಿ ನಮ್ಮ ಇಲ್ಲೇ ದಿನಂಕಿನಿ ಒಳಗೆ
ನಾ ಅಲ್ಲಿ ನೋಡಿದ ಬಳಿಕ ನನಗೆ ನಮ್ಗೆ ಗೊತ್ತಾಯ್ತು ಇವ್ರದ್ದು ಫೈರ್ ಡಿಪಾರ್ಟ್ಮೆಂಟ್ದವ್ರದ್ದು ಎಷ್ಟು ಹೈರಾಣ ಇರ್ತದೆ ಅಂತೇಳಿ. ಅದಕ್ಕೋಸ್ಕರ ನಾವು ಫೈರ್ ಡಿಪಾರ್ಟ್ಮೆಂಟ್ದವ್ರಿಗೆ ಒಂದು ನಮ್ಮ ಊರು ಕಡೆದ ಒಂದು ಧನ್ಯವಾದ, ತುಂಬ ಒಂದು ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಅವರಿಗೆ. ತುಂಬ ಥ್ಯಾಂಕ್ಸ್ ರೀ. ನೀವು ಫೋನ್ ಮಾಡೋದಕ್ಕೆ ತಕ್ಷಣ ಫೋನ್ ಎತ್ತೀರಿ, ಜಲ್ದಿ ಬರ್ತೀರಿ. ನಾವು ಫೋನ್ ಹತ್ತಂದ್ರೆ ಒಬ್ಬರಿಗೆ ಎತ್ತಂಗಿಲ್ಲ ಕೆಲವೊಂದು ಅಧಿಕಾರಿಗಳು. ನೀವು ಏನು ಫೋನ್ ಹಿಂಗೆ ಹಚ್ಚೋದಟ್ಟಿಗೆ ಎಲ್ಲಿದ್ದೀರಿ ಹೇಳ್ಕೋತ ಬರ್ತೀರಿ. ನಾವು ಈ ಊರಾಗಿದ್ದೇವೆ, ಇದಕ್ಕೆ ಈ ಜಂಪ್ ದಾಟಿದ್ದೇವೆ, ಇಷ್ಟು ಊರಿಗೆ ಬಂದೇವೆ ಹಿಂಗೆ ಹೇಳ್ಕೋತ ಬರ್ತೀರಿ. ನಮ್ಗೆ ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ನೀವು ನಿಮ್ಮಂಥ ಅಧಿಕಾರಿಗಳು ಬೇಕು. ನಮ್ಮ ಚರ್ಚೆಂದಾಗ ಒಂದು ಫೈರ್ ಡಿಪಾರ್ಟ್ಮೆಂಟ್ದ ಒಂದು ನಮ್ಮ ಊರಾಗ ಒಂದು ಇದ್ದಾಯ್ತು ನಮ್ಗೆ ಒಳ್ಳೇದಾಗ್ತದೆ, ಚಲೋ ಆಗ್ತದೆ. ಇಂಡಿದಿಂದ ಬರ್ಲಾಕ ಒಂದು ಅರ್ಧ ಗಂಟೆ, ಒಂದು ಗಂಟೆ ಆಗುವಂತಲ್ಲಿ ಜಾಗನಾಗ ಒಂದು ತಾಸು ಆಗಲ್ಲಿ ನೀವು ಅರ್ಧ ತಾಸನ್ನ ಬರ್ತೀರಿ. ನಮ್ಮ ಚರ್ಚೆದಾಗೂ ಆಯ್ತಂದ್ರೆ ನಮ್ಗೆ ಇಲ್ಲಿಂದಲೇ ಸನಿ ಆಗ್ತದೆ ಅಂತೇಳಿ ನಾವು ಕೂಡ ಎಲ್ಲರೂ ಕೂಡಿ ಇದಕ್ಕೆ ಸಂಬಂಧಪಟ್ಟಂಥದ್ದು ಯಾರು ಶಾಸಕರು ಇಟ್ಟದ ಕರೆದುಕೊಂಡ ಶಾಸಕರ ದಯವಿಟ್ಟು ನಮ್ಮ ಊರಾಗ ಭಾಳ ಅವಘಡ ಆಗ್ತಾವ್ರಿ. ಯಾವಾಗ ನೋಡಿದ್ರೆ ವರ್ಷನಾಗ ಒಂದೊಂದು 10-15 ಎಲ್ಲೆಲ್ಲಿ ಒಂದು ಬೆಂಕಿ ಹತ್ತುವೆ ಇರ್ತದೆ. ನಮ್ಮ ಊರಾಗ ಒಂದು ಐತಾರ ಅನುಕೂಲ ಆಗ್ತದೆ. ಪಾಪ ಅವ್ರ ಅಧಿಕಾರಿಗಳು ಬಂದಾರ, ಅವ್ರಿಗೆ ನನಗೆ ಅವ್ರು ಬದಲಾಗಿ ಎಷ್ಟು ಹೇಳೋದು ಕಡಿಮೆನೇ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತು ಮುಂದಿನ ಹೇಳೋದು ಭೇಟಿ. ನಮಸ್ಕಾರ.